ಭಾರತ ದೇಶದಲ್ಲಿ CBSE ಸಿಲೆಬಸ್ ಎಂಬುದಾಗಿದೆ, ಸ್ಟೇಟ್ ಸಿಲೆಬಸ್ ಎಂಬುದಾಗಿದೆ. CBSE ಸಿಲೆಬಸ್ಗೂ ಸ್ಟೇಟ್ ಸಿಲೆಬಸ್ ಒಂದೇ ತರಗತಿ ಇದ್ದರೂ ಇವರಿಗೆ ಬೇರೆ ಪಾಠ, ಅವರಿಗೆ ಬೇರೆ ಪಾಠ. ಅದೇ ರೀತಿ ಸತ್ಯವೇದದಲ್ಲಿ ಓಲ್ಡ್ ಟೆಸ್ಟ್ಮೆಂಟ್ ಎಂಬುದಾಗಿದೆ, ನ್ಯೂ ಟೆಸ್ಟ್ಮೆಂಟ್ ಎಂಬುದಾಗಿದೆ. ಎರಡೂ ಕೂಡ ಪ್ರೈಸ್ ಲಾರ್ಡ್, ಎರಡಲ್ಲಿ ಪ್ರೈಸ್ ಲಾರ್ಡ್. ಇದರಲ್ಲಿ ಬೇರೆ ಥರ ಇದೆ, ಅದರಲ್ಲಿ ಬೇರೆ ಥರ ಇದೆ. ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ನೀತಿವಂತನಾಗುವುದಕ್ಕೋಸ್ಕರ, ತನ್ನನ್ನು ಪರಿಶುದ್ಧಪಡಿಸಿಕೊಳ್ಳುವುದಕ್ಕೋಸ್ಕರ ಅರಸನಾಗಿರುವ ಸಾಲೊಮೋನನು ಬಲಿಯನ್ನು ಅರ್ಪಿಸಿದನು. ಜಾಸ್ತಿ ಏನು ಅವನು ಅರ್ಪಿಸಲಿಲ್ಲ. 1 ಅರಸುಗಳ ಪುಸ್ತಕ 8ನೇ ಅಧ್ಯಾಯ, 1 ಅರಸುಗಳ ಪುಸ್ತಕ 8ನೇ ಅಧ್ಯಾಯ 63ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವನೇನು ಜಾಸ್ತಿ ಅರ್ಪಿಸಲಿಲ್ಲ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, 22,000 ಹೋರಿಗಳನ್ನು ಅರ್ಪಿಸಿದನು. ಅದಕ್ಕಿಂತ ಇನ್ನೊಂದನ್ನು ಹೇಳ್ತೇನೆ, 1,20,000 ಕುರಿಗಳನ್ನು ಅರ್ಪಿಸಿದನು. ಒಂದೇ ದಿನದಲ್ಲಿ ಅವನು ನೀತಿವಂತನಾಗುವುದಕ್ಕೋಸ್ಕರ ಜಾಸ್ತಿಯನ್ನು ಅರ್ಪಿಸಲಿಲ್ಲ. 22,000 ಹೋರಿಗಳು, 1,20,000 ಕುರಿಗಳು. ನೀವು ಮನೆಗೆ ಹೋಗಿ ಗೂಗಲಲ್ಲಿ ಸುಮ್ಮನೆ ಚೆಕ್ ಮಾಡಿ ನೋಡ್ರಿ, ಒಂದು ಹೋರಿಯಲ್ಲಿ ಎಷ್ಟು ಲೀಟರ್ ರಕ್ತ ಇರುತ್ತೆ ಎಂಬುದಾಗಿ. 36ರಿಂದ 39 ಲೀಟರ್ ರಕ್ತ ಇರುತ್ತದೆ ಒಂದು ಹೋರಿಯಲ್ಲಿ. ಒಂದು ಕುರಿಯಲ್ಲಿ ಎಷ್ಟು ರಕ್ತ ಇರುತ್ತೆ ಎಂಬುದಾಗಿ ಸುಮ್ಮನೆ ಹೋಗಿ ChatGPTಯಲ್ಲಿ ಚೆಕ್ ಮಾಡಿ ನೋಡ್ರಿ. ಪ್ರೈಸ್ ದ ಲಾರ್ಡ್. 3ರಿಂದ 6 ಲೀಟರ್ ಒಂದು ಕುರಿಯಲ್ಲಿ ರಕ್ತವಿರುತ್ತದೆ. ಈಗ 22,000 ಹೋರಿ ಅಂದರೆ ಎಷ್ಟು ಲೀಟರ್ ರಕ್ತವಾಯಿತು? 8 ಲಕ್ಷದಿಂದ 9 ಲಕ್ಷ ಲೀಟರ್ ರಕ್ತ ಹೋರಿಗಳದು. ನೆಕ್ಸ್ಟ್, ಈ ಕುರಿಗಳ ರಕ್ತ ಎಷ್ಟು? 3 ಲಕ್ಷದಿಂದ 7 ಲಕ್ಷ ಲೀಟರ್ ರಕ್ತ ಕುರಿದು. ಎಲ್ಲರೂ ಗಮನವಿಟ್ಟು ಎಲ್ಲರೂ ಕೇಳಿಸ್ಕೊಳ್ರಿ. ಈಗ ಎರಡನ್ನು ನಾನು ಆ್ಯಡ್ ಮಾಡಿದ್ರೆ 11 ಲಕ್ಷದಿಂದ 16 ಲಕ್ಷ ಲೀಟರ್ ಅವನು ಸಾಲೊಮೋನನು ಬಲಿಯನ್ನು ಅರ್ಪಿಸುವಾಗ ರಕ್ತವು ಚೆಲ್ಲಲ್ಪಟ್ಟಿತು. ಎಷ್ಟು ಲೀಟರ್? 11 ಲಕ್ಷದಿಂದ, ನಿಮ್ಮ ಬೈಬಲಲ್ಲಿ ಇದೆ ತಾನೆ? 11 ಲಕ್ಷದಿಂದ 16 ಲಕ್ಷ ಲೀಟರ್ ರಕ್ತವು ಈ ಲೋಕದಲ್ಲಿ, ಭೂಮಿಯಲ್ಲಿ ಸುರಿಯಲ್ಪಟ್ಟಿತ್ತು. ನನ್ನ ಅನ್ನಿಸಿಕೆ, ನೀವು ನಿಮ್ಮ ಏರಿಯಾದಲ್ಲಿ ವಾಟರ್ ಟ್ಯಾಂಕ್ ಇರಬಹುದು. ಎಷ್ಟು ಜನ ವಾಟರ್ ಟ್ಯಾಂಕ್ ನೋಡಿದ್ದೀರಾ? ಕೈಗಳನ್ನು ಮೇಲತ್ತಿ ಅಲ್ಲೆಲ್ಲಿ ಹೇಳ್ರಿ. ಆ ವಾಟರ್ ಟ್ಯಾಂಕಲ್ಲಿ 1 ಲಕ್ಷ ಲೀಟರ್ ನೀರಿರುತ್ತದೆ. 1 ಲಕ್ಷ ಲೀಟರ್ ನೀರಿರುತ್ತದೆ. ಆ 1 ಲಕ್ಷ ಲೀಟರ್ ನೀರು ಇಡೀ ಏರಿಯಾಗೆ ಪೂರೈಕೆವಾಗುತ್ತದೆ. ಎಷ್ಟೋ ದಿವಸ. ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ 16 ಲಕ್ಷ ಲೀಟರ್ ರಕ್ತವು ಸುರಿಸಲ್ಪಟ್ಟಿತು ಎಂಬುದಾಗಿ. ಅದನ್ನು ಇಮ್ಯಾಜಿನ್ ಮಾಡ್ಬೇಕಾದ್ರೆ ನಾನು ಈ ರೀತಿ ಇಮ್ಯಾಜಿನ್ ಮಾಡ್ತೇನೆ. ಬಲಿಯನ್ನು ಅರ್ಪಿಸಿದ ಯಾಜಕರು ಬಲಿ ಅರ್ಪಿಸಿ ಮುಗಿಸಿದ ನಂತರ ಮನೆಗೆ ಹೋಗ್ಬೇಕಾದ್ರೆ ಈ ರೀತಿ ನಡೆದುಕೊಂಡು ಹೋಗಿರಬೇಕು. ಕಾರಣ ಅವರ ಮೊಣಕಾಲಿನವರೆಗೂ ರಕ್ತವು. ಮನೆಗೆ ಹೋಗ್ಬೇಕಾದ್ರೆ ಈಗ ಹೆಜ್ಜೆ ಎತ್ತಿ ನಡೀತಾ ಇದ್ದಾರೆ. ಅಷ್ಟು ರಕ್ತ ಏರಿಯಾ ಫುಲ್ಲು. ಇಷ್ಟು 16 ಲಕ್ಷ ಲೀಟರ್ ರಕ್ತವನ್ನು ಸುರಿಸಿದ ಸಾಲೊಮೋನನು ನೀತಿವಂತನಾಗಲಿಲ್ಲ. ನೀತಿವಂತರ ಪಟ್ಟಿಯಲ್ಲಿ ಅವನ ಹೆಸರು ಬರೆಯಲ್ಪಟ್ಟಿಲ್ಲ. ಆದರೆ ನನ್ನ ಯೇಸಪ್ಪ ಗೊಲ್ಗತಾ ಬೆಟ್ಟದಲ್ಲಿ 3ರಿಂದ 6 ಲೀಟರ್ ರಕ್ತವನ್ನು ಸುರಿಸಿದಾಗ ಆ ರಕ್ತವನ್ನು ನಂಬುವ ಪ್ರತಿಯೊಬ್ಬರು ನೀತಿವಂತರಾಗುವ ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರಲ್ಲಿ 3ನೇ ಅಧ್ಯಾಯ 22ನೇ ವಾಕ್ಯದಿಂದ 25ನೇ ವಾಕ್ಯದವರೆಗೂ ಅದರಲ್ಲಿ ಬರೆಯಲ್ಪಟ್ಟಿದೆ. ಆತನ ಕೃಪೆಯಿಂದ, ಆತನ ಮೇಲಿಡುವ ನಂಬಿಕೆಯಿಂದ, ನಮಗಾಗಿ ಸುರಿಸಿದ ರಕ್ತದಿಂದ ನಮಗೆ ವಿಮೋಚನೆ, ಬಿಡುಗಡೆ ಆಯಿತು. ನಮಗೆ ರಕ್ಷಣೆ ಆಯಿತು. ನಿನ್ನ ರಕ್ತದಿಂದ ನಮಗೆ ಬಿಡುಗಡೆ ಆಯಿತಪ್ಪ. ಈ ಲೋಕದಲ್ಲಿ ಎಷ್ಟು ಲೀಟರ್ ರಕ್ತವು ಚೆಲ್ಲಿದರು, ಎಷ್ಟು ಲಕ್ಷ ಚೆಲ್ಲಿದರು, ನಮಗೆ ಬಿಡುಗಡೆ ಆಗುವುದಿಲ್ಲ ನಿನ್ನ ರಕ್ತದಿಂದ. ಹಲ್ಲೆಲೂಯಾ. ಬರೀ 3ರಿಂದ 6 ಲೀಟರ್ ರಕ್ತ ಒಂದು ಮನುಷ್ಯನ ದೇಹದಲ್ಲಿ ಇರುತ್ತೆ. ಗೊಲ್ಗತಾ ಬೆಟ್ಟದಲ್ಲಿ ಅದನ್ನು ನಮಗಾಗಿ ಸುರಿಸಿದಾಗ ನಮಗೆ ರಕ್ಷಣೆ ಉಂಟಾಯಿತು.
16 ಲಕ್ಷ ಲೀಟರ್ ರಕ್ತವು ಒಬ್ಬನನ್ನು ನೀತಿವಂತನಾಗಿ ಮಾರ್ಪಡಿಸಲು ಆಗಲಿಲ್ಲ. ಒಬ್ಬರ ರಕ್ತವು ನಮ್ಮನ್ನು ಎಷ್ಟೋ ಕೋಟಿ ಜನರನ್ನು ನೀತಿವಂತರಾಗಿ ಮಾರ್ಪಡಿಸಿದೆ.